ನಾಳೆ ಅಂತಂದರೆ ದಿನಾಂಕ 18/6/2026 ನಾಳೆ ಗುರುವಾರ ದಿನ ಗುರು ಪುಷ್ಯ ಯೋಗ ಆದರೆ ಇರ್ತಕ್ಕಂಥದ್ದು. ಸೊ ಇದೇ ದಿನದಂದು ಈ 5 ರಾಶಿಗಳಿಗೆ ಭಾರಿ ಅದೃಷ್ಟ ಆದರೆ ಇರ್ತಕ್ಕಂಥದ್ದು. ಸೊ ಹಾಗಿದ್ರೆ ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಆ 5 ರಾಶಿಗಳ ಬಗ್ಗೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ನಾಳೆ 18ನೇ ತಾರೀಕು ಗುರುವಾರ ದಿನದಂದು ಈ 5 ರಾಶಿಗಳಿಗೆ ಭಾರಿ ಅದೃಷ್ಟ ಅವರ ಜೀವನದಲ್ಲಿ ಬರಲಿದೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ನಾಳೆಯ ದಿನ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಿನ ಧನಲಾಭ ಆಗಲಿದೆ, ಅನಿರೀಕ್ಷಿತ ಧನಲಾಭ ಆಗಲಿದೆ. ನಿಮಗೆ ಎಲ್ಲದರಲ್ಲೂ ಸಹ ಜಯ ಪ್ರಾಪ್ತಿಯಾಗಲಿದೆ. ಕೆಲಸದ ಸ್ಥಳದಲ್ಲಿ ಗೌರವ ಸಿಗಲಿದೆ. ಅದೇ ರೀತಿ ದೇವರ ಆಶೀರ್ವಾದದ ಜೊತೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸಕಾರಾತ್ಮಕ ಶಕ್ತಿ ಎಲ್ಲ ಹೆಚ್ಚಾಗುತ್ತೆ. ಅದೇ ರೀತಿ ನಕಾರಾತ್ಮಕ ಶಕ್ತಿ ಎಲ್ಲ ದೂರ ಆಗುತ್ತೆ. ಹೌದು, ನಿಮ್ಮ ಜೀವನದಲ್ಲಿದ್ದೆಲ್ಲ ಸಂಕಷ್ಟಗಳೆಲ್ಲ ದೂರ ಆಗಿ ಒಳ್ಳೆಯ ಬದುಕಿನ ಜೀವನ ನಡೆಸುವ ಶಕ್ತಿ ನಿಮ್ಮದಾಗತ್ತೆ. ಮನಸ್ಸಿನಲ್ಲಿ ಸಾಧನೆ ಮಾಡುವ ಗುರಿ ನಿಮ್ಮದಾಗತ್ತೆ. ಅದೇ ರೀತಿ ಜೀವನದ ಎಲ್ಲ ಅಡಚಣೆಗಳೆಲ್ಲ ದೂರ ಆಗಿ ಎಲ್ಲ ಒಳ್ಳೆಯ ದಿನಗಳೇ ನಿಮಗೆ ಸಿಗ್ತಕ್ಕಂಥದ್ದು. ಹೌದು, ನೀವು ಯಾವುದೇ ಕೆಲಸದಲ್ಲೂ ಸಹ ಅತಿ ಹೆಚ್ಚಿನ ಯಶಸ್ಸನ್ನು ಕಾಣ್ತೀರಾ, ಗುರಿಯನ್ನು ತಲುಪ್ತೀರಾ. ಉದ್ಯೋಗ ಹುಡುಕುತ್ತಿರೋರಿಗೆ ಉದ್ಯೋಗದ ಭಾಗ್ಯ ಆದರೆ ಸಿಗ್ತಕ್ಕಂಥದ್ದು. ನಂತರ ನಿಮ್ಮ ಜೀವನದಲ್ಲಿ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಯಾವುದೇ ಕೆಲಸ ಮಾಡಿದ್ರೂ ಸಹ ಅದರಲ್ಲಿ ಸೋಲೇ ಇಲ್ಲ, ಎಲ್ಲ ಜಯಗಳೇ ನಿಮಗೆ ಸಿಗ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ ಆ 5 ಅದೃಷ್ಟವಂತ ರಾಶಿಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಹೌದು, ನಾಳೆ ಗುರುವಾರ ಆಗಿರೋದ್ರಿಂದ ಶ್ರೀ ರಾಘವೇಂದ್ರ ಸ್ವಾಮಿ ದೇವರ ಆಶೀರ್ವಾದನೂ ಸಹ ಇರತಕ್ಕಂಥದ್ದು ಈ 5 ರಾಶಿಗಳ ಮೇಲೆ. ಆ 5 ರಾಶಿಗಳ ಹೀಗಿದೆ: ಕುಂಭರಾಶಿ, ಮಿಥುನ ರಾಶಿ, ಮೀನರಾಶಿ, ತುಲಾ ರಾಶಿ ಮತ್ತು ಕಟಕ ರಾಶಿ. ಈ 5 ರಾಶಿಗಳಿಗೆ ನಾಳೆ ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.